ಪಾಕಿಸ್ತಾನದ ಮತ್ತೋರ್ವ ಮಾಜಿ ಪ್ರಧಾನಿಗೆ ಕೇಡುಗಾಲ ಶುರುವಾಗಿದೆ. ಇಮ್ರಾನ್ ಖಾನ್ ರನ್ನ ಜೈಲಲ್ಲಿ ಹಾಕಿ ಕೊಳಿಸುತ್ತಿರುವ ಪಾಕಿಸ್ತಾನ ಇದೀಗ ಆತನ ಪತ್ನಿಯನ್ನು ಜೈಲಿಗೆ ತಳ್ಳೋದಕ್ಕೆ ಮುಂದಾಗಿದೆ. ಇಮ್ರಾನ್ ಖಾನ್ ಬಳಿಕ ಬುಶ್ರಾ ಬೀಬಿ ಸರದಿ. ಪಾಕ್ ಮಾಜಿ ಪತ್ನಿಗೆ ಬರೋಬ್ಬರಿ 17 ವರ್ಷ ಜೈಲು. ಪಾಕಿಸ್ತಾನ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಅಲ್ಲಿ ಅಧಿಕಾರದಲ್ಲಿ ಇರುವವರದ್ದೇ ದರ್ಬಾರ್. ಅಧಿಕಾರದಿಂದ ಕೆಳಗಿಳಿದವರು ಒಂದು ದೇಶ ಬಿಡಬೇಕು, ಇಲ್ಲದಿದ್ರೆ ಒಂದು ಗಲ್ಲಿಗೇರಿಸ್ತಾರೆ, ಇಲ್ಲವೇ ಉಗ್ರರ ಕೈಯಲ್ಲಿ ಹಣವಾಗಬೇಕಾಗುತ್ತೆ. ಇದೀಗ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೂ ಅದೇ ಸ್ಥಿತಿ ಬಂದಿದೆ. ಅಷ್ಟೇ ಅಲ್ಲ, ಇಮ್ರಾನ್ ಪತ್ನಿ ಬುಶ್ರಾ ಬೀಬಿಗೆ ತೋಷಾ ಖಾನ್ 2 ಭ್ರಷ್ಟಾಚಾರ ಪ್ರಕರಣದಲ್ಲಿ 17 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ಇಮ್ರಾನ್ ಖಾನ್ಗೆ ಮೊದಲೇ 17 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಅದೇ ಕಾನೂನು ನಿಬಂಧನೆಗಳ ಅಡಿಯಲ್ಲಿ ಬುಶ್ರಾ ಬೀಬಿಗೂ 17 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಜೊತೆಗೆ ಇಬ್ಬರಿಗೂ ತಲಾ 52,39,000 ಪಾಕಿಸ್ತಾನಿ ರೂಪಾಯಿ ದಂಡ ವಿಧಿಸಲಾಗಿದೆ. ಒಂದು ವೇಳೆ ದಂಡ ವಿಧಿಸಲು ವಿಫಲವಾದರೆ ಮತ್ತಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ. ಏನಿದು ತೋಷಾ ಖಾನ ಕೇಸ್? ತೋಷಾ ಖಾನ ಅನ್ನೋದು ಸರ್ಕಾರದ ಖಜಾನೆಯಾಗಿದ್ದು ಸರ್ಕಾರಕ್ಕೆ ಬಂದ ಕಾಣಿಕೆಗಳನ್ನು ನಿರ್ವಹಣೆ ಮಾಡುತ್ತದೆ. 1974ರಲ್ಲಿ ತೋಷಾ ಖಾನ ಇಲಾಖೆಯನ್ನ ಸ್ಥಾಪಿಸಲಾಯಿತು. ಭಾರತ ಸೇರಿದಂತೆ ಅನೇಕ ದೇಶಗಳು ತೋಷಾ ಖಾನಗಳನ್ನು ಹೊಂದಿವೆ. ಅಲ್ಲಿ ಇದನ್ನ ವಿದೇಶಾಂಗ ಸಚಿವಾಲಯ ನಿರ್ವಹಿಸುತ್ತೆ. ಉಡುಗೊರೆಗಳನ್ನ ದೇಶದ ಆಸ್ತಿ ಎಂದು ಭಾವಿಸಲಾಗುತ್ತದೆ. ಸದ್ಯ ಇಮ್ರಾನ್ ಖಾನ್ ತಮ್ಮ ಅಧಿಕಾರಾವಧಿಯಲ್ಲಿ ತಮಗೆ ಬಂದ ಉಡುಗೊರೆಗಳನ್ನ ಈ ತೋಷಾ ಖಾನ ನಿಧಿಗೆ ನೀಡಬೇಕಾಗಿತ್ತು. ಆದರೆ ಖಾನ್ ಅದನ್ನ ಮಾರಾಟ ಮಾಡಿಕೊಂಡಿದ್ದಾರಂತೆ. 2018ರ ನವೆಂಬರ್ನಲ್ಲಿ ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ರಿಂದ ಪಡೆದ 4 ಉಡುಗೊರೆಗಳನ್ನು ಮಾರಿದ್ದಾರಂತೆ. ಪ್ರಾಚೀನ ಗಡಿಯಾರ, ಚಿನ್ನದ ಪೆನ್, ಉಂಗುರ, ನೆಕ್ಲೆಸ್ ಮತ್ತು ಇತರೆ ಅಮೂಲ್ಯ ಉಡುಗೊರೆಗಳನ್ನು ಮಾರಾಟ ಮಾಡಿಕೊಂಡಿದ್ದಾರಂತೆ. ಇಮ್ರಾನ್ ಖಾನ್ ಪತ್ನಿ ಬುಶ್ರಾ ಕೂಡ ಉಡುಗೊರೆಗಳನ್ನು ದುರುಪಯೋಗ ಮಾಡಿದ್ದಾರೆ ಎಂದು ಪ್ರಾಸಿಕ್ಯೂಷನ್ ಆರೋಪಿಸಿದೆ. ಪಾಕಿಸ್ತಾನದಲ್ಲಿ ಯಾವ ಪ್ರಧಾನಿಯೂ 5 ವರ್ಷ ಅಧಿಕಾರಾವಧಿ ಪೂರೈಸಿಲ್ಲ. ಬಹುತೇಕ ಎಲ್ಲಾ ಮಾಜಿ ಪ್ರಧಾನಿಗಳು ದುರಂತ ಅಂತ್ಯ ಕಂಡಿದ್ದಾರೆ. ಆ ಪಟ್ಟಿಗೆ ಇಮ್ರಾನ್ ಖಾನ್ ಕೂಡ ಸೇರುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಮತ್ತೋರ್ವ ಮಾಜಿ ಪ್ರಧಾನಿಗೆ ಕೇಡುಗಾಲ ಶುರುವಾಗಿದೆ. ಇಮ್ರಾನ್ ಖಾನ್ ರನ್ನ ಜೈಲಲ್ಲಿ ಹಾಕಿ ಕೊಳಿಸುತ್ತಿರುವ ಪಾಕಿಸ್ತಾನ ಇದೀಗ ಆತನ ಪತ್ನಿಯನ್ನು ಜೈಲಿಗೆ ತಳ್ಳೋದಕ್ಕೆ ಮುಂದಾಗಿದೆ. ಇಮ್ರಾನ್ ಖಾನ್ ಬಳಿಕ ಬುಶ್ರಾ ಬೀಬಿ ಸರದಿ. ಪಾಕ್ ಮಾಜಿ ಪತ್ನಿಗೆ ಬರೋಬ್ಬರಿ 17 ವರ್ಷ ಜೈಲು. ಪಾಕಿಸ್ತಾನ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಅಲ್ಲಿ ಅಧಿಕಾರದಲ್ಲಿ ಇರುವವರದ್ದೇ ದರ್ಬಾರ್. ಅಧಿಕಾರದಿಂದ ಕೆಳಗಿಳಿದವರು ಒಂದು ದೇಶ ಬಿಡಬೇಕು, ಇಲ್ಲದಿದ್ರೆ ಒಂದು ಗಲ್ಲಿಗೇರಿಸ್ತಾರೆ, ಇಲ್ಲವೇ ಉಗ್ರರ ಕೈಯಲ್ಲಿ ಹಣವಾಗಬೇಕಾಗುತ್ತೆ. ಇದೀಗ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೂ ಅದೇ ಸ್ಥಿತಿ ಬಂದಿದೆ. ಅಷ್ಟೇ ಅಲ್ಲ, ಇಮ್ರಾನ್ ಪತ್ನಿ ಬುಶ್ರಾ ಬೀಬಿಗೆ ತೋಷಾ ಖಾನ್ 2 ಭ್ರಷ್ಟಾಚಾರ ಪ್ರಕರಣದಲ್ಲಿ 17 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ಇಮ್ರಾನ್ ಖಾನ್ಗೆ ಮೊದಲೇ 17 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಅದೇ ಕಾನೂನು ನಿಬಂಧನೆಗಳ ಅಡಿಯಲ್ಲಿ ಬುಶ್ರಾ ಬೀಬಿಗೂ 17 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಜೊತೆಗೆ ಇಬ್ಬರಿಗೂ ತಲಾ 52,39,000 ಪಾಕಿಸ್ತಾನಿ ರೂಪಾಯಿ ದಂಡ ವಿಧಿಸಲಾಗಿದೆ. ಒಂದು ವೇಳೆ ದಂಡ ವಿಧಿಸಲು ವಿಫಲವಾದರೆ ಮತ್ತಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ. ಏನಿದು ತೋಷಾ ಖಾನ ಕೇಸ್? ತೋಷಾ ಖಾನ ಅನ್ನೋದು ಸರ್ಕಾರದ ಖಜಾನೆಯಾಗಿದ್ದು ಸರ್ಕಾರಕ್ಕೆ ಬಂದ ಕಾಣಿಕೆಗಳನ್ನು ನಿರ್ವಹಣೆ ಮಾಡುತ್ತದೆ. 1974ರಲ್ಲಿ ತೋಷಾ ಖಾನ ಇಲಾಖೆಯನ್ನ ಸ್ಥಾಪಿಸಲಾಯಿತು. ಭಾರತ ಸೇರಿದಂತೆ ಅನೇಕ ದೇಶಗಳು ತೋಷಾ ಖಾನಗಳನ್ನು ಹೊಂದಿವೆ. ಅಲ್ಲಿ ಇದನ್ನ ವಿದೇಶಾಂಗ ಸಚಿವಾಲಯ ನಿರ್ವಹಿಸುತ್ತೆ. ಉಡುಗೊರೆಗಳನ್ನ ದೇಶದ ಆಸ್ತಿ ಎಂದು ಭಾವಿಸಲಾಗುತ್ತದೆ. ಸದ್ಯ ಇಮ್ರಾನ್ ಖಾನ್ ತಮ್ಮ ಅಧಿಕಾರಾವಧಿಯಲ್ಲಿ ತಮಗೆ ಬಂದ ಉಡುಗೊರೆಗಳನ್ನ ಈ ತೋಷಾ ಖಾನ ನಿಧಿಗೆ ನೀಡಬೇಕಾಗಿತ್ತು. ಆದರೆ ಖಾನ್ ಅದನ್ನ ಮಾರಾಟ ಮಾಡಿಕೊಂಡಿದ್ದಾರಂತೆ. 2018ರ ನವೆಂಬರ್ನಲ್ಲಿ ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ರಿಂದ ಪಡೆದ 4 ಉಡುಗೊರೆಗಳನ್ನು ಮಾರಿದ್ದಾರಂತೆ.
ಪ್ರಾಚೀನ ಗಡಿಯಾರ, ಚಿನ್ನದ ಪೆನ್, ಉಂಗುರ, ನೆಕ್ಲೆಸ್ ಮತ್ತು ಇತರ ಅಮೂಲ್ಯ ಉಡುಗೊರೆಗಳನ್ನು ಮಾರಾಟ ಮಾಡಿಕೊಂಡಿದ್ದಾರಂತೆ. ಇಮ್ರಾನ್ ಖಾನ್ ಪತ್ನಿ ಬುಷ್ರಾ ಕೂಡ ಉಡುಗೊರೆಗಳನ್ನು ದುರುಪಯೋಗ ಮಾಡಿದ್ದಾರೆ ಎಂದು ಪ್ರಾಸಿಕ್ಯೂಷನ್ ಆರೋಪಿಸಿದೆ. ಪಾಕಿಸ್ತಾನದಲ್ಲಿ ಯಾವ ಪ್ರಧಾನಿಯೂ 5 ವರ್ಷ ಅಧಿಕಾರಾವಧಿ ಪೂರೈಸಿಲ್ಲ. ಬಹುತೇಕ ಎಲ್ಲ ಮಾಜಿ ಪ್ರಧಾನಿಗಳು ದುರಂತ ಅಂತ್ಯ ಕಂಡಿದ್ದಾರೆ. ಆ ಪಟ್ಟಿಗೆ ಇಮ್ರಾನ್ ಖಾನ್ ಕೂಡ ಸೇರುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಮತ್ತೋರ್ವ ಮಾಜಿ ಪ್ರಧಾನಿಗೆ ಕೇಡುಗಾಲ ಶುರುವಾಗಿದೆ. ಇಮ್ರಾನ್ ಖಾನ್ ರನ್ನ ಜೈಲಲ್ಲಿ ಹಾಕಿ ಕೊಳಿಸುತ್ತಿರುವ ಪಾಕಿಸ್ತಾನ ಇದೀಗ ಆತನ ಪತ್ನಿಯನ್ನು ಜೈಲಿಗೆ ತಳ್ಳೋದಕ್ಕೆ ಮುಂದಾಗಿದೆ. ಇಮ್ರಾನ್ ಖಾನ್ ಬಳಿಕ ಬುಷ್ರಾ ಬೀಬಿ ಸರದಿ. ಪಾಕ್ ಮಾಜಿ ಪತ್ನಿಗೆ ಬರೋಬ್ಬರಿ 17 ವರ್ಷ ಜೈಲು. ಪಾಕಿಸ್ತಾನ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಅಲ್ಲಿ ಅಧಿಕಾರದಲ್ಲಿ ಇರುವವರದ್ದೇ ದರ್ಬಾರ್. ಅಧಿಕಾರದಿಂದ ಕೆಳಗಿಳಿದವರು ಒಂದು ದೇಶ ಬಿಡಬೇಕು, ಇಲ್ಲದಿದ್ರೆ ಒಂದು ಗಲ್ಲಿಗೇರಿಸ್ತಾರೆ, ಇಲ್ಲವೇ ಉಗ್ರರ ಕೈಯಲ್ಲಿ ಹಣವಾಗಬೇಕಾಗುತ್ತೆ. ಇದೀಗ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೂ ಅದೇ ಸ್ಥಿತಿ ಬಂದಿದೆ. ಅಷ್ಟೇ ಅಲ್ಲ, ಇಮ್ರಾನ್ ಪತ್ನಿ ಬುಷ್ರಾ ಬೀಬಿಗೆ ತೋಷಾ ಖಾನ್ 2 ಭ್ರಷ್ಟಾಚಾರ ಪ್ರಕರಣದಲ್ಲಿ 17 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ಇಮ್ರಾನ್ ಖಾನ್ಗೆ ಮೊದಲೇ 17 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಅದೇ ಕಾನೂನು ನಿಬಂಧನೆಗಳ ಅಡಿಯಲ್ಲಿ ಬುಷ್ರಾ ಬೀಬಿಗೂ 17 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಜೊತೆಗೆ ಇಬ್ಬರಿಗೂ ತಲಾ 52,39,000 ಪಾಕಿಸ್ತಾನಿ ರೂಪಾಯಿ ದಂಡ ವಿಧಿಸಲಾಗಿದೆ. ಒಂದು ವೇಳೆ ದಂಡ ವಿಧಿಸಲು ವಿಫಲವಾದರೆ ಮತ್ತಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ. ಏನಿದು ತೋಷಾ ಖಾನ ಕೇಸ್? ತೋಷಾ ಖಾನ ಅನ್ನೋದು ಸರ್ಕಾರದ ಖಜಾನೆಯಾಗಿದ್ದು ಸರ್ಕಾರಕ್ಕೆ ಬಂದ ಕಾಣಿಕೆಗಳನ್ನು ನಿರ್ವಹಣೆ ಮಾಡುತ್ತದೆ. 1974ರಲ್ಲಿ ತೋಷಾ ಖಾನ ಇಲಾಖೆಯನ್ನ ಸ್ಥಾಪಿಸಲಾಯಿತು. ಭಾರತ ಸೇರಿದಂತೆ ಅನೇಕ ದೇಶಗಳು ತೋಷಾ ಖಾನಗಳನ್ನು ಹೊಂದಿವೆ. ಅಲ್ಲಿ ಇದನ್ನ ವಿದೇಶಾಂಗ ಸಚಿವಾಲಯ ನಿರ್ವಹಿಸುತ್ತೆ. ಉಡುಗೊರೆಗಳನ್ನ ದೇಶದ ಆಸ್ತಿ ಎಂದು ಭಾವಿಸಲಾಗುತ್ತದೆ. ಸದ್ಯ ಇಮ್ರಾನ್ ಖಾನ್ ತಮ್ಮ ಅಧಿಕಾರಾವಧಿಯಲ್ಲಿ ತಮಗೆ ಬಂದ ಉಡುಗೊರೆಗಳನ್ನ ಈ ತೋಷಾ ಖಾನ ನಿಧಿಗೆ ನೀಡಬೇಕಾಗಿತ್ತು. ಆದರೆ ಖಾನ್ ಅದನ್ನ ಮಾರಾಟ ಮಾಡಿಕೊಂಡಿದ್ದಾರಂತೆ. 2018ರ ನವೆಂಬರ್ನಲ್ಲಿ ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ರಿಂದ ಪಡೆದ 4 ಉಡುಗೊರೆಗಳನ್ನು ಮಾರಿದ್ದಾರಂತೆ. ಪ್ರಾಚೀನ ಗಡಿಯಾರ, ಚಿನ್ನದ ಪೆನ್, ಉಂಗುರ, ನೆಕ್ಲೆಸ್ ಮತ್ತು ಇತರ ಅಮೂಲ್ಯ ಉಡುಗೊರೆಗಳನ್ನು ಮಾರಾಟ ಮಾಡಿಕೊಂಡಿದ್ದಾರಂತೆ. ಇಮ್ರಾನ್ ಖಾನ್ ಪತ್ನಿ ಬುಷ್ರಾ ಕೂಡ ಉಡುಗೊರೆಗಳನ್ನು ದುರುಪಯೋಗ ಮಾಡಿದ್ದಾರೆ ಎಂದು ಪ್ರಾಸಿಕ್ಯೂಷನ್ ಆರೋಪಿಸಿದೆ. ಪಾಕಿಸ್ತಾನದಲ್ಲಿ ಯಾವ ಪ್ರಧಾನಿಯೂ 5 ವರ್ಷ ಅಧಿಕಾರಾವಧಿ ಪೂರೈಸಿಲ್ಲ. ಬಹುತೇಕ ಎಲ್ಲ ಮಾಜಿ ಪ್ರಧಾನಿಗಳು ದುರಂತ ಅಂತ್ಯ ಕಂಡಿದ್ದಾರೆ. ಆ ಪಟ್ಟಿಗೆ ಇಮ್ರಾನ್ ಖಾನ್ ಕೂಡ ಸೇರುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.